ಇವತ್ತಿನ ಪ್ರತಿಭಟನೆ ಉದ್ದೇಶ ಏನು ಮೊನ್ನೆ ದಿವಸ CRW ಅವರು ಪ್ರತಿ ದಿವಸ 12,000 ಕ್ಯೂಸೆಕ್ ನೀರನ್ನು 15 ದಿವಸಗಳ ಕಾಲ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶ ಮಾಡಿರೋದ್ರ ವಿರುದ್ಧವಾಗಿ ಅದು ಅವೈಜ್ಞಾನಿಕವಾಗಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರೈತರ ಮತ್ತು ಕುಡಿಯುವ ನೀರು ರಕ್ಷಣೆ ಮತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವಂಥ ರಕ್ಷಣೆಗೋಸ್ಕರ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬೇಡಿ ಅಂತೇಳಿ ಕಳೆದ 3 ದಿವಸದಿಂದ ಕೂಡ ಇಡೀ ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಏನು ಸರ್ಕಾರ ಅಧಿವೇಶನ ಪ್ರಾರಂಭ ಮಾಡಿದೆಯೋ, ಹಿಂದೆ ಸರ್ವಪಕ್ಷಗಳ ಸಭೆಯಲ್ಲಿ ಏನು ಸರ್ವಪಕ್ಷಗಳ ಸಮ್ಮುಖದಲ್ಲಿ ವಾಗ್ದಾನ ಮಾಡಿದರು ಸರ್ಕಾರ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಲ್ಲ, ಕರ್ನಾಟಕದಲ್ಲಿ ನೀರಿಲ್ಲ ಅನ್ನೋದು ಅವರಿಗೆ ವಾಡಿಕೆ ಆಗಿದೆ. ಅದಕ್ಕೆ ಬದ್ಧವಾಗಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಕರ್ನಾಟಕ ರೈತರ ರಕ್ಷಣೆಯನ್ನು ಮಾಡಬೇಕು. ಈ ಭಾಗದ ಕಬಿನಿ ಬಲದಂಡೆ ಎಡದಂಡೆ ನಾಲೆಗೆ ಸುಮಾರು 1 ಲಕ್ಷ ಹೆಕ್ಟೇರ್ ನೀರಾವರಿ ಆಗುತ್ತೆ. ಈಗ ಕೆರೆಕಟ್ಟೆಗಳಿಗೆ ನೀರು ಬಿಟ್ಟಿದ್ದಾರೆ. ಈಗ ರೈತರು ಆತಂಕದಲ್ಲಿದ್ದಾರೆ. ನಾವು ವ್ಯವಸಾಯ ಮಾಡಬೇಕಾ, ಬರೀ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಾ ಇದ್ದೀರಾ ಅನ್ನೋದನ್ನು ಕೂಡಲೇ ICC ಬೋರ್ಡ್ ಮೀಟಿಂಗ್ ಕರೆದು ತೀರ್ಮಾನ ಮಾಡಬೇಕು, ಇಲ್ಲ ಪರಿಹಾರವನ್ನು ಘೋಷಣೆ ಮಾಡಬೇಕು. ಇದು ಇವತ್ತಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಚಳುವಳಿಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಮೈಸೂರಿನಲ್ಲಿ ನಿದ್ರಾ ಚಳುವಳಿಯನ್ನು ನಾವು ಎಲ್ಲ ಪ್ರಗತಿಪರ ಕನ್ನಡ ಹೋರಾಟಗಾರರು ಸೇರಿ ಮಾಡ್ತಾಯಿದ್ದೀವಿ. ನಿದ್ರೆ ಪ್ರತಿಭಟನೆ ಇವತ್ತು ರಾಜ್ಯ ಮುಖ್ಯಮಂತ್ರಿಗಳ ಮನವಿಗೆ ಸ್ಪಂದಿಸ್ತಾ ಇದ್ದೀವಿ. ಏನು ಕಳೆದ 3 ದಿನಗಳ ಹಿಂದೆ ಒಂದು ಹೋರಾಟಗಾರರನ್ನ ಮನವಿ ಮಾಡ್ಕೊಂಡಿದ್ದಾರೆ. ರಾಜ್ಯದ ಜನತೆಯ ಹಿತವನ್ನು ಕಾಪಾಡ್ತೀವಿ, ರೈತರ ಹಿತವನ್ನು ಕಾಪಾಡ್ತೀವಿ ಅಂತ ಹೇಳಿ ಮನವಿ ಮಾಡ್ಕೊಂಡಲಾಗಿ ಸಾರ್ವಜನಿಕರು, ಹೋರಾಟಗಾರರು, ರೈತರು ನೆಮ್ಮದಿಯಾಗಿ ಮಲಗ್ಬೋದಾ ಅನ್ನೋಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅವರ ಮಾತಿಗೆ ಮನ್ನಣೆ ನೀಡಿ ಒಂದು ಬಾರಿ ನಾವು ನೆಮ್ಮದಿಯಾಗಿ ಮುಖ್ಯಮಂತ್ರಿಗಳ ನಿಮ್ಮ ಮಾತನ್ನು ನಂಬಬಹುದೇ ಅನ್ನೋಂಥ ಪ್ರಶ್ನೆನ ನಾವು ಇಟ್ಕೊಂಡು ನಿಜವಾಗ್ಲೂ ರೈತರ ಹಿತವನ್ನು, ನಾಡಿನ ಜನತೆಯ ಹಿತವನ್ನು ಕಾಪಾಡ್ತೀರಾ? ನಿಮ್ಮ ಮಾತನ್ನು ನಂಬಿ ನಾವು ನೆಮ್ಮದಿಯಿಂದ ಮಲಗ್ಬೋದಾ? ಇದು ರೈತರು ಮತ್ತು ಹೋರಾಟಗಾರರ ಪ್ರಶ್ನೆ. ನಿಜವಾಗ್ಲೂ ಹೆಚ್ಚಿನ ನೀರನ್ನು ಹಿಡಿದುಕೊಟ್ಟಲ್ಲ ಆಗೋದಿಲ್ಲ ಅಂತ ನೀವು ಹೇಳ್ತೀರಿ. ಬಿಡಿ, ಪರವಾಗಿಲ್ಲ. ಆದರೆ ನಾಡಿನ ರೈತರ ಜನರ ಸಂಕಷ್ಟಕ್ಕೆ ಸಿಲುಕಿಸಬೇಡಿ, ನಮ್ಮ ಮನವಿ ಇದು. ನಿಮ್ಮ ಮಾತಿನ ನಂಬಿಕೆಯ ಮೇಲೆ ನಾಗರಿಕರು, ಹೋರಾಟಗಾರರು ಮೈ ಮರೆತು ನಿದ್ರೆಗೆ ಜಾರಬಹುದು. ಆದರೆ ನಾವು ಜಾಗೃತರಾಗಿರ್ತೀವಿ. ಅದು ಎಚ್ಚರಿಕೆ ಇರಲಿ ಸರ್ಕಾರಕ್ಕೆ. ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಕೈಗೊಂಡಿದ್ರಿ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಮೇಕೆದಾಟಿನ ವಿಚಾರ ಯಾಕೆ ಗುದ್ದಲಿ ಪೂಜೆ ನೆರವೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ. ಯಾವಾಗ ಗುದ್ದಲಿ ಪೂಜೆ ನೆರವೇರಿಸ್ತೀರಿ? ಕೂಡಲೇ ಮೇಕೆದಾಟು ಅಣೆಕಟ್ಟು ನಿರ್ಮಾಣವಾಗಬೇಕು. ನಾಡಿನ ಜನತೆಗೆ ಭರವಸೆ ನೀಡಿದ್ದೀರಿ, ಕಾವೇರಿ ಉಳಿಸುವ ನಾಡಿನ ಜನ ನೆಮ್ಮದಿಯಿಂದ ಇರಬಹುದೇ? ನಿಮಗೆ ಈ ಪ್ರಶ್ನೆ, ಇದನ್ನು ಉಳಿಸ್ಕೊಳ್ಳೋ ಅಂಥ ಜವಾಬ್ದಾರಿ ನಿಮ್ಮದು ಇಲ್ಲದೇ ಇದ್ದರೆ ಜಾಗೃತರಾಗಿರುವಂಥ ಜನಸಾಮಾನ್ಯರು, ಹೋರಾಟಗಾರರು, ರೈತರು ಬೀದಿಗಿಳಿದು ಸರ್ಕಾರವನ್ನು ಬದಲಾಯಿಸಿದ ಉದಾಹರಣೆಗಳು ಅನೇಕ ಇದೆ. ಅದಕ್ಕೆ ಆಸ್ಪದ ಕೊಡದೆ ಕಾವೇರಿಯ ಉಳಿಸುವ ಜವಾಬ್ದಾರಿ, ಈ ನಾಡಿನ ಜನರನ್ನು ಉಳಿಸೋದು, ರೈತರನ್ನು ಉಳಿಸೋದು ನಿಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ಎಚ್ಚೆತ್ಕೊಂಡು ಸರ್ಕಾರ ನಡೆಸಲಿ. ಜೊತೆಗೆ ಮೇಕೆದಾಟು ಅಣೆಕಟ್ಟಿಗೆ ಶೀಘ್ರವೇ ಗುದ್ದಲಿ ಪೂಜೆ ನೆರವೇರಿಸಲಿ ಅಂತ ಒತ್ತಾಯಿಸ್ತೀನಿ.